ತಿನ್ನಲು ಕೊಡು ಅಂತ ನಾನು ಕೇಳುವುದಿಲ್ಲ. ನಾನೇ ದುಡಿದು ಕೊಡುತ್ತೇನೆ. ನೀನಿನ್ನೂ ಚಿಕ್ಕವಳಿದ್ದೀಯ, ನೀನೇನಮ್ಮ ದುಡಿತೀಯ? ಭಿಕ್ಷೆ ಬೇಡ್ತೀನಮ್ಮ. ಭಿಕ್ಷೆ ಬೇಡ್ತೀಯ ಮಗು? ಭಾಗ್ಯ, ಎಲ್ಲಿಗೆ ಬಂದಮ್ಮ ನಮ್ಮ ಬಾಳಿನ ಕತೆ? ಸತ್ಯವಂತರು ನಿತ್ಯ ದುಡಿದು ದುರಂತರದ ಕಥೆಯಮ್ಮ ನಮ್ಮದು. ನಡಿಯಮ್ಮ, ನಿಮ್ಮ ತಂದೆಯರು ಬಂದ್ರೇನೋ ನೋಡೋಣ. ನಡಿಯಮ್ಮ, ಹೋಗೋಣ. ನಿಲ್ಲುವ, ಭಿಕ್ಷೆ ಬೇಡ್ತೀನಿ. ನನಗೆ ಅಪ್ಪ ಆಗ ನನಗೆ ಹಸಿವೆ ಆಗಿದೆ. ನನ್ನ ತಂಗಿಗೆ ಜ್ವರ ಬಂದಿವೆ. ನಮ್ಮನ್ನು ದುಡಿದು ಬದುಕಿಸಬೇಕೆಂದರೆ ನನ್ನ ತಾಯಿ ಕುರುಡಿ. ದೇವರು ನಮಗೆ ಇಂಥ ಹೊತ್ತು ತಂದಿದ್ದಾನೆ. ನಾನು ನಿಮ್ಮ ಮಗಳಂತೆ ತಿಳಿದು ನಾಲ್ಕನೇ ಭಿಕ್ಷಾ ದುಡಿದರೆ ದೇವರು ಏಕೆ ಕೊಡುವುದಿಲ್ಲ? ನಡಿ, ಇದನ್ನು ತಂಗಿಗೆ ತೋರಿಸೋಣ. ಅಮ್ಮ, ತಂದೆ ಬಿಟ್ಟ. ಸ್ವಾಮಿ, ಸ್ವಾಮಿ, ಈಗ ಬಂದ್ರ ಸ್ವಾಮಿ? ಹೌದು ಶಾಂತ. ಸ್ವಾಮಿ, ಡಾಕ್ಟರ್ ಏನ್ ಹೇಳಿದ್ರು ಸ್ವಾಮಿ? ಶಾಂತ, ಮಗುವನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದಾರೆ. ಬಾ. ನಡೀರಿ ಸ್ವಾಮಿ, ಹೋಗೋಣ. ಅಪ್ಪ, ತೆಗೆದುಕೊಳ್ಳಪ್ಪ ಈ ಹಣವನ್ನು. ತೋರಿಸಿ. ಅಮ್ಮ ಭಾಗ್ಯ, ಇಷ್ಟೊಂದು ಹಣವನ್ನು ನಿನಗೆ ಯಾರು ಕೊಟ್ಟರಪ್ಪ? ಸ್ವಾಮಿ, ಮಗು ಹಸಿವಿನ ಬಾಧೆಯನ್ನು ತಾಳಲಾರದೆ ಭಿಕ್ಷಾ ಬೇಡಿದ ಸ್ವಾಮಿ.
ಇದು ನಡೆದು ಹೋಯಿತೇ ನನ್ನ ಬಾಳಿನಲ್ಲಿ. ಯಾಕೆ ತಂದೆ ನನಗೆ ಮೇಲಿಂದ ಮೇಲೆ ಶಿಕ್ಷೆ ಕೊಡುತ್ತೇನೆ? ಅಪ್ಪ ಭಾಗ್ಯ, ನನ್ನಂತ ದರಿದ್ರನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ನೀನೊಬ್ಬ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದ್ದರೆ ಸುಖವಾಗಿರುತ್ತಿದ್ದೆ ತಾಯಿಗೆ. ಈ ನಿನ್ನ ತಂದೆ ಪಾಪಿ ಅಮ್ಮ, ನಿನ್ನ ತಂದೆ ಪಾಪಿ. ನೋಡಿ ಸ್ವಾಮಿ, ನಿಮ್ಮ ತಂಗಿಗೆ ಮೈಯಲ್ಲಿ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬರೋಣ ಬಾರಮ್ಮ. ನೀವೇ ಹೋಗಿ ಬನ್ನಿರಿ. ನೀವು ಬರುವಷ್ಟರಲ್ಲಿ ನಾನು ಮತ್ತಷ್ಟು ಭಿಕ್ಷೆ ಬೇಡ್ತೀನಿ. ಬೇಡ ತಾಯಿ, ಬೇಡವಮ್ಮ. ಭಿಕ್ಷೆ ಬೇಡುವುದು ಮಹಾ ಅಪರಾಧವಮ್ಮ, ಮಹಾ ಅಪರಾಧ. ಏಕೆ ಬೇಡಬಾರದು? ಭಿಕ್ಷೆ ಬೇಡುವುದರಿಂದ ದುಡಿಮೆ ಅಲ್ಲವೇ? ಸುಮ್ಮನೆ ದೇವರ ಅಂಜಿಕೆಯೂ ಇರುವುದಿಲ್ಲ. ನೀವೇ ಹೋಗಿ ಬನ್ನಿರಿ. ನಾನು ಬರುವಷ್ಟರಲ್ಲಿ ಇನ್ನಷ್ಟು ಭಿಕ್ಷೆ ಬೇಡ್ತೀನಿ. ಈಗ ಬಂದಿದ್ದು ತಂಗಿಗೆ ತೋರಿಸಲಿಕ್ಕೆ ಆಯ್ತು, ಮತ್ತೆ ಹೊಟ್ಟೆಗೆ ಅನ್ನ ಬೇಡವೇ? ಅದಕ್ಕಾಗಿ ನಾನು ಭಿಕ್ಷೆ ಬೇಡ್ತೀನಿ. ಮಗು ಭಾಗ್ಯ, ನೋಡಮ್ಮ, ನಿನಗೆ ಹಸಿವೆ ಆಗಿದೆ ಎಂದು ಹಣ್ಣಿನ ಅಂಗಡಿ ಆಗ್ಲಿ, ಮಿಠಾಯಿ ಅಂಗಡಿ ಆಗ್ಲಿ ಕಳುವು ಮಾಡಿ ಮಾತ್ರ ತಿನ್ನೋದಕ್ಕೆ ಹೋಗಿ ಈ ನಿನ್ನ ತಂದೆ ತಾಯಿಗೆ ಮಾತ್ರ ಕೆಟ್ಟ ಹೆಸರು